ಗೌರವಂತ BR ಅಂಬೇಡ್ಕರ್ ಅವರು ಬದುಕಿದ್ದಾಗ ಎಷ್ಟು ಗೌರವ ನೀಡಿದ್ರಿ ನೀವು? ಗೌರವಂತ ಅಂಬೇಡ್ಕರ್ ಜಿ ಅವರು 52, 54ರಲ್ಲಿ 2 ಚುನಾವಣೆಯನ್ನು ಎದುರಿಸಬೇಕಾಗಿತ್ತು. ಅವರು ಸೋಲಿಸುವಂತ ಕೆಲಸ ಇದೇ ಕಾಂಗ್ರೆಸ್ ಪಕ್ಷ ನೀವು ಮಾಡಿದ್ರಲ್ಲ. ಅವತ್ತು ಭಾರತ ರತ್ನ ಮರಣೋತ್ತರ ಭಾರತ ರತ್ನವನ್ನು ಕೊಡ್ಲಿಕ್ಕೆ VP ಸಿಂಗ್ ನೇತೃತ್ವದ ಬಿಜೆಪಿ ಬೆಂಬಲಿತ ಸರ್ಕಾರ ಬರಬೇಕಾಗಿತ್ತ? ಕೇವಲ ನಿಮ್ ನೆಹರು ಮಂಥನಕ್ಕೆ ಎಲ್ಲದೂ ಕೂಡ ಭಾರತ ರತ್ನವನ್ನ ಕೊಡ್ಕೊಂಡು ಬಂದ್ರಲ್ಲ ನೀವು. ಆ ಸಂದರ್ಭದಲ್ಲಿ BR ಅಂಬೇಡ್ಕರ್ ಅವರು ನಿಮ್ಗೆ ಕಾಣ್ಲಿಲ್ವಾ? ಅಂದ್ರೆ ಅಂಬೇಡ್ಕರ್ ವಿಚಾರದಲ್ಲಿ ಯಾವತ್ತೂ ಕೂಡ ತಮ್ಮ ಕಾಂಗ್ರೆಸ್ಸಿನ ಇತಿಹಾಸದಲ್ಲಿ ಒಂದು ಅಳಿಸಿಕೊಳ್ಳಲಾಗದಂತ ದೊಡ್ಡ ಒಂದು ಕಳಂಕ, ಕಾಂಗ್ರೆಸ್ಸಿನ ಸಾಧನೆ ಒಂದು ತಪ್ಪಿಗೆ ಇವತ್ತು ನೀವು ಕೈಯಲ್ಲಿ ಸಂವಿಧಾನದ ಪುಸ್ತಕ ಇಟ್ಕೊಂಡು ನಾಟಕ ಮಾಡೋಂಥ ಒಂದು ದುಸ್ಥಿತಿ ತೆಗೆದುಕೊಂಡು ಬಂದ್ರಲ್ಲ ನೀವು. ಹಾಗಾಗಿ ಇವತ್ತು ಸಾಕಷ್ಟು ತಪ್ಪು ದಾರಿಯನ್ನ ಎಳೆಯುವಂಥ ಕೆಲಸವನ್ನ ಈ ಮನ್ರೇಗಾ ಈ ಥರ ವಿಚಾರಗಳನ್ನ ಇಟ್ಕೊಂಡು ತಾವೆಲ್ಲರೂ ಕೂಡ ಹೇಳ್ತಾ ಇದ್ದೀರಿ. ಸಾಕಷ್ಟು ಒಳ್ಳೆಯ ಉದ್ದೇಶಗಳನ್ನ ಇಟ್ಕೊಂಡು ಬರೀ ನಮ್ಮ ಬಗ್ಗೆ ಆರೋಪಗಳು ಏನು ಹೇಳ್ತಾ ಇದ್ದಾರೆ, ಕೆಲಸ ಮಾಡುವ ಹಕ್ಕನ್ನ ಕಸಿದುಕೊಂಡು ಬಿಟ್ರು ಬಡವರದು. 100ರಿಂದ 125 ದಿನ ಇದೇ ಒಂದು ಕಾಯ್ದೆಯಲ್ಲಿ, ನೂತನ ಕಾಯ್ದೆಯಲ್ಲಿ ಮಾಡುವಂತ ಪ್ರಯತ್ನವನ್ನ ಮೋದಿಜಿಯವರು ಮಾಡಿದಾರಲ್ಲ. ಸ್ಥಳೀಯವಾಗಿ ಅಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಾವು ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು ವಿಚಾರಕ್ಕೆ ಕಡಿವಾಣ ಹಾಕ್ಬಿಟ್ರು ಈ ಒಂದು ಕಾಯ್ದೆಯಲ್ಲಿ ಅಂತ ಹೇಳ್ತಾರೆ. ಸ್ಪಷ್ಟವಾಗಿದೆ, ಪಂಚಾಯಿತಿಗಳು ತನ್ನ ಕೇಂದ್ರೀಯ ಪಾತ್ರವನ್ನು ಉಳಿಸ್ಕೊಂಡು PM ಗತಿಶಕ್ತಿ ಜೊತೆಗೆ ಜೋಡಿಸುವಂತ ಪ್ರಯತ್ನ ಈ ಕಾರ್ಯಕ್ರಮದಲ್ಲಿ ಸ್ಪಷ್ಟವಾಗಿ ಹೇಳುವಂತ ಪ್ರಯತ್ನ ಆಗಿದೆ. ಕಟ್ಟುನಿಟ್ಟಿನ ವೇಳಾಪಟ್ಟಿ ತರುವ ಮುಖಾಂತರ ಬಡವರ ಹೊಟ್ಟೆ ಮೇಲೆ ಹೊಡೆಯುವಂತ ಕೆಲಸವನ್ನು ಮಾಡಿದ್ರು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಗುಳಿಯ ಹೋಗೋದನ್ನ ತಪ್ಪಿಸೋಸ್ಕರ ಸ್ಪಷ್ಟವಾಗಿ 100ರಿಂದ 125 ಮಾಡುವಂತ ಪ್ರಯತ್ನ ಮಾಡಿದ್ರು ಕೂಡ ಈ ರೀತಿಯಂತ ಸುಳ್ಳು ಆರೋಪನ ನೀವು ಹೇಳ್ತಾ ಇದ್ದೀರಿ. ಭ್ರಷ್ಟಾಚಾರ, ಸೋರಿಕೆಗಳನ್ನ ಈ ಒಂದು ಕಾಯ್ದೆಯಿಂದ ಮುಂದುವರಿಸುವಂತ ಒಂದು ಪ್ರಯತ್ನ ಮೋದಿಜಿಯವರ ಒಂದು ನೇತೃತ್ವ ಸರ್ಕಾರ ಅಂತ ಹೇಳಿ ನೀವೇನು ಹೇಳ್ತಾ ಇದ್ದೀರಿ. ಇವತ್ತಿನ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯನ್ನ ಉಪಯೋಗಿಸ್ಕೊಂಡು ವಂಚನೆ ಇರ್ಬೋದು, ಅದ್ರಲ್ಲಿ ಆಗುವಂತ ತಪ್ಪುಗಳಿರ್ಬೋದು, GPS ಮುಖಾಂತರ ಟ್ರ್ಯಾಕಿಂಗ್ ಇರ್ಬೋದು, ಒಂದು ಸ್ಪಷ್ಟವಾದಂತ ಒಂದು ಸಮಯದ ಡ್ಯಾಶ್ಬೋರ್ಡ್ಗಳನ್ನ ಮತ್ತೆ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳನ್ನ, ದುರುಪಯೋಗವನ್ನ, ಭ್ರಷ್ಟಾಚಾರವನ್ನ ಕಡಿಮೆ ಮಾಡಲಿಕ್ಕೆ ಇವತ್ತು AI ಯುಟಿಲೈಸ್ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ತರುವಂತ ಕೆಲಸ ಇದ್ರಲ್ಲಿ ಮಾಡಿದ್ದಾರೆ ಇದನ್ನು. ಮತ್ತು ಸ್ಪಷ್ಟವಾಗಿ 60 ದಿನಗಳ ಹೊಂದಾಣಿಕೆ ಅಂದ್ರೆ ಕೃಷಿ ಆಧಾರಿತ ಸಂದರ್ಭದಲ್ಲಿ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆಗಬಾರ್ದು ಅಂತೇಳಿ ನಮ್ಮ ರೈತರಿಗೆ ಆ ಒಂದು ಭತ್ತದ ನಾಟಿ ಇರ್ಬೋದು, ಕೊಯ್ಲು ಸಂದರ್ಭ ಇರ್ಬೋದು, ಆ ಸಂದರ್ಭದಲ್ಲಿ ಯಾರದೇ ಕೊರತೆ ಆಗದ ರೀತಿಯಲ್ಲಿ ಎಲ್ಲದೂ ಕೂಡ ವೆಲ್ ಪ್ಲಾನ್ಡ್ ಆಗಿ ಮಾಡಿ, ಎಲ್ಲಿವರೆಗೂ ಅಂದ್ರೆ ಅಕಸ್ಮಾತ್ ಸ್ಪಷ್ಟವಾಗಿ ಇದರಲ್ಲಿ ಕೆಲಸ ನಿರುದ್ಯೋಗಿ ಭತ್ಯೆಯನ್ನು ಕೂಡ ನಿಗದಿತ ಅವಧಿಯಲ್ಲಿ ಅವರಿಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ಕೊಡಬೇಕು ಅಂತ ಕೂಡ ಸ್ಪಷ್ಟವಾಗಿ ಇದರಲ್ಲಿ ಹೇಳಿದ್ದಾರೆ ಇವತ್ತು. ಹಾಗಾಗಿ ಒಂದು ವಿಕಸಿತ ಗ್ರಾಮಗಳ ವಿಚಾರಗಳನ್ನ ಇಟ್ಕೊಂಡು ಪಾಪ ಇವರಿಗೆ JCB ಮುಖಾಂತರ ಜನರಸ್ ಹೇಳ್ಕೊಂಡು ಲೂಟಿ ಮಾಡುವಂಥದ್ದು ತಡೆಯುವಂಥ ಕೆಲಸ ಇದೆಲ್ಲದೂ ಕೂಡ ಈ ಒಂದು ಯೋಜನೆ ಮುಖಾಂತರ ತಂದಿದ್ದೇ ಪಾಪ ಅವರಿಗೆ ತೊಂದರೆ ಆಗಿದೆ ಅಂತ ಎಲ್ಲ ಒಂದು ಕಡೆ ಅನಿಸ್ತಾ ಇದೆ. ಹಾಗಾಗಿ ಕೆಲವು ಸತ್ಯಗಳನ್ನ, ಕೆಲವು ಒಳ್ಳೆಯ ವಿಚಾರಗಳನ್ನ ಇಟ್ಕೊಂಡು ತಂದಂಥ ಸರ್ಕಾರದ ಕಾರ್ಯಕ್ರಮಗಳನ್ನ ಒಪ್ಕೊಂಡು ಸ್ವಾಗತ ಮಾಡ್ಕೊಂತ ಹೋದ್ರೆ ರಾಜಕೀಯ ಪಕ್ಷ ನಿಮಗೂ ಕೂಡ ಒಳ್ಳೇದು. ಮೋದಿಜಿಯವರು ಎಲ್ಲದಕ್ಕೂ ವಿರೋಧ, SIRಗೂ ವಿರೋಧ, ಇದಕ್ಕೂ ವಿರೋಧ. ಜಮ್ಮು ಕಾಶ್ಮೀರಲ್ಲಿ ಆರ್ಟಿಕಲ್ 37 ಯಾವುದು ಇನ್ನೊಂದು ಕಾಯ್ದೆ ವಾಪಸ್ ತಗೊಂಡ್ರಲ್ಲ, 370 ಅಂಡ್ 35 ಎರಡರೂ ಕೂಡ ಅದಕ್ಕೂ ವಿರೋಧ. ಈ ರೀತಿ ಎಲ್ಲದಕ್ಕೂ ಕೂಡ ವಿರೋಧ ಮಾಡೋದನ್ನ ಬಿಟ್ಟು
ದೇಶ ಹಿತದೃಷ್ಟಿಯಿಂದ ತಂದಂಥ ಒಂದು ಐತಿಹಾಸಿಕ ತೀರ್ಮಾನಗಳನ್ನು ಸ್ವಾಗತ ಮಾಡೋದು ಒಂದು ವಿರೋಧ ಪಕ್ಷವಾಗಿ ಕೇಂದ್ರದಲ್ಲಿ ನಿಮ್ಮ ಪಕ್ಷ ದೃಷ್ಟಿಯಿಂದನೂ ಒಳ್ಳೆಯದು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ರೆಡಿ ಇದ್ದಾರೆ. ಪಾರ್ಲಿಮೆಂಟಲ್ಲಿ ಓಪನ್ ಡಿಬೇಟ್ ನಡೀತಂದ್ರೆ ಇಟ್ ಈಸ್ ಆಲ್ಸೋ ಈ ಥರ ಎಷ್ಟೋ ಸತಿ ಅವ್ರು ಕರೆಯನ್ನು ಕೊಟ್ಟಿದ್ರು, ಯಾವತ್ತೂ ಕೂಡ ಅವ್ರು ಬಂದಿಲ್ಲ. ಅದು ಯಾವತ್ತೂ ಕೂಡ ನಮ್ಮ ಕೇಂದ್ರದ ನಾಯಕತ್ವ ಅದಕ್ಕೆ ತಯಾರಿದೆ. ಬೇಕಷ್ಟು ಬರೀದಕ್ಕೆ ಈಗ ಎಕ್ಸಾಂಪಲ್ ಇನ್ ಫ್ರಂಟ್ ಆಫ್ ಪ್ರೆಸ್ ಪರ್ಸನ್ಸ್ ನಾವು ಸ್ಪೋಕ್ಸ್ ಪರ್ಸನ್ಸ್ ಮಾತಾಡ್ತಾರೆ ಅಂದ್ರೆ ಇಟ್ ಈಸ್ ಆಲ್ಸೋ ಬಹಿರಂಗ ಚರ್ಚೆನೆ. ಅದಕ್ಕೆ ಉತ್ತರ ಕೊಡ್ಲಿ ಅವರು. ನಮ್ಮ ಮಾಧ್ಯಮದ ಸ್ನೇಹಿತರ ಮುಂಭಾಗದಲ್ಲಿ ನಾವು ಕೂತ್ ಮಾತಾಡ್ತಿದೀವಿ, ಆ ವಿಚಾರವನ್ನ ಆ ಕಾಂಗ್ರೆಸ್ ನಾಯಕರ ಕಿವಿಗೆ ನೀವು ಮುಡಿಸ್ತಾ ಇದ್ದೀರಿ ಅಂದ್ರೆ ಉತ್ತರ ಕೊಡ್ಲಿ, ತಮ್ಮ ಮುಖಾಂತರ ಈ ಸಮಾಜಕ್ಕೆ ಸ್ಪಷ್ಟತೆ ಕೊಡ್ಲಿ. ಸರ್, ಮೊದಲು 25% ಇತ್ತು ಲೇಬರ್ ಅಂಡ್ ಇದು ಸೇರಿ, ಅಂದ್ರೆ ಅದರಿಂದ ಇನ್ನೂ ಕಮಿಟ್ಮೆಂಟ್, ಇನ್ನೂ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ರಹಿತವಾಗಿ ಸ್ಪಷ್ಟತೆಯಿಂದ ಒಳ್ಳೆ ರೀತಿಯಿಂದ ಕೆಲಸ ಮಾಡಲಿಕ್ಕೆ ಅವ್ರದ್ದು ಪಾಲಿದ್ರೆ, ಬರೀ ಸ್ಲೀಪಿಂಗ್ ಪಾರ್ಟ್ನರ್ ಅಲ್ಲ, ಅವರು ಆಕ್ಟಿವ್ ಪಾರ್ಟ್ನರ್ ಆಗಿದ್ರೆ ಆ ಒಂದು ಕಂಪ್ನಿ ಬಗ್ಗೆ ಅವರು ಕೂಡ ಎಚ್ಚರಿಕೆ ಇರುತ್ತೆ. ಅದೇ ಒಂದು ಕಂಪ್ನಿ ನಡೆಸುವಂಥವ್ರಿಗೆ, ಒಂದು ಸಂಸ್ಥೆ ನಡೆಸುವಂಥವ್ರಿಗೆ ಎಲ್ಲದೂ ಕೇಂದ್ರದಲ್ಲೇ ಕೊಡುತ್ತೆ. ನಾವು ಬಂದ್ರೆ ದುಂಡು ಮಾಡ್ಕೊಳಕ್ ಇದು ಇದೀವಿ ಅನ್ನೋ ರೀತಿಯ ಚಿಂತನೆಗಳನ್ನ ಮಾಡಿದ್ರೆ ತಪ್ಪಾಗತ್ತಲ್ಲ. ಸೊ ಅವರ ಒಂದು ಜವಾಬ್ದಾರಿ ಕೂಡ ಮಾಡ್ಲಿಕ್ಕೋಸ್ಕರನೇ ಇವತ್ತು 40-60 ದೇಶದಲ್ಲಿ ಈ ಕಾರ್ಯಕ್ರಮನ